ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ರಾಹುಲ್ ಗಾಂಧಿ ಕಾಣೆಯಾಗಿದ್ದರಿಂದ ಮಂತ್ರಿ ಮಂಡಲ ಪೂರ್ಣಗೊಂಡಿಲ್ಲ. ಪ್ರಹ್ಲಾದ್ ಜೋಶಿ ಹೇಳಿಕೆ. ಗದಗ. ಡಿಕೆ ಶಿವಕುಮಾರ ಇನ್ನೂ ಸಿಎಂ ಆದ ಸಂಭ್ರಮದಲ್ಲೇ ಇದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಬಂದು 3 ವರ್ಷ ಆಗಿದೆ. 40 ದಿನದಿಂದ ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ. ಆದ್ದರಿಂದ ಮಂತ್ರಿ ಮಂಡಲ ಪೂರ್ಣಗೊಳ್ಳುತ್ತಿಲ್ಲ. ಈಗಿರುವ ಮಂತ್ರಿಗಳು ಉಡಾಫೆ ಮಾತುಗಳನ್ನಾಡುತ್ತಾ ಓಡಾಡುತ್ತಿದ್ದಾರೆ ಎಂದು ಗದಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದರು. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಗದಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಇನ್ನು ಪ್ರಕೃತಿ ವಿಕೋಪ ಉಸ್ತುವಾರಿಯಾಗಿ ನೇಮಕಗೊಂಡಿರುವ ಈಶ್ವರ್ ಖಂಡ್ರೆ ಗದಗಕ್ಕೆ ಮುಖ ಮಾಡಿಲ್ಲ. ಅವರು ತಪ್ಪಿಸಿಕೊಂಡಂತೆ ಕಾಣುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಯಾವುದೇ ಅಗತ್ಯ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಎಸ್ಐಆರ್ ವಿಷಯದಲ್ಲಿ ಹೊಸ ಗೊಂದಲ ಹುಟ್ಟುಹಾಕುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ. ಕಷ್ಟದ ಸಮಯದಲ್ಲೂ ಬಿಎಲ್ಒಗಳು ಕೆಲಸ ಮಾಡುತ್ತಿದ್ದಾರೆ. ಫಾರ್ಮ್ಗಳು ಮನೆ ಮನೆಗೆ ಮುಟ್ಟುತ್ತಿಲ್ಲ. ಈ ಬಗ್ಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ದಂಡಾಧಿಕಾರಿಗಳು ಗಮನ ಹರಿಸಬೇಕು ಎಂದರು. ಶಾಶ್ವತ ನಿವಾಸ ಪ್ರಮಾಣ ಪತ್ರ ರಾಜ್ಯ ಸರ್ಕಾರ ನೀಡಲು ಮುಂದಾಗಿದ್ದು, ಇದು ಕಾನೂನಾತ್ಮಕವಾಗಿ ವಿರುದ್ಧವಾಗಿದೆ. ನುಸುರುಕೋರರಿಗೆ ಮತದಾರರ ಚೀಟಿ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮಾಡಿರುವ ಹುನ್ನಾರ ಇದಾಗಿದೆ. ಈ ಪ್ರಮಾಣ ಪತ್ರ ಪಡೆಯಲು 11 ಷರತ್ತು ಹಾಕಿದ್ದು ಸಮಂಜಸವಲ್ಲ ಎಂದರು. ರಾಜ್ಯದಲ್ಲಿ ಶಾಲೆಗಳು ಪ್ರಾರಂಭವಾಗಿ 40 ದಿನ ಕಳೆದರೂ ಮಕ್ಕಳಿಗೆ ಪುಸ್ತಕ, ಶೂ ನೀಡಿಲ್ಲ. ಶಾಲಾ ಬಿಸಿಯೂಟದ ಆಹಾರ ಹಂಚುತ್ತಿರುವ ವಾಹನಗಳ ಟ್ರಾನ್ಸ್ಪೋರ್ಟ್ಗೆ ಹಣವಿಲ್ಲದಂತಾಗಿದೆ. ರಾಜ್ಯ ಸರ್ಕಾರ ತುಗಲಕ್, ಮೊಘಲರ ರೀತಿ ಆಡಳಿತ ನಡೆಸುತ್ತಿದೆ ಎಂದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ, ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ, ಶಾಸಕ ಸಿಸಿ ಪಾಟೀಲ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶಾಸಕ ಡಾಕ್ಟರ್ ಚಂದ್ರು ಲಮಾನಿ, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಬೇಬಿ ಯಡಿಯೂರಪ್ಪ ಎಂಬ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಜೋಶಿ ತಿರುಗೇಟು ನೀಡಿದ್ದಾರೆ. ವಿಜಯೇಂದ್ರ ಬೇಬಿ ಯಡಿಯೂರಪ್ಪ ಆಗಿದ್ದರೆ ರಾಹುಲ್ ಗಾಂಧಿ ಕೂಡ ಬೇಬಿ ಗಾಂಧಿ ಅಲ್ವಾ ಅಂತ ಪ್ರಶ್ನಿಸುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೆ ತಿರುಗೇಟು ನೀಡಿದರು. ಮನುಷ್ಯ ಏನೇನು ಮಾಡಿದ ಅನ್ನೋದು ಬಹಳ ರೆಲೆವೆಂಟ್ ಅಂದ್ರೆ ಈ ಸರ್ಕಾರ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಸಂಭ್ರಮದಲ್ಲಿಯೇ ಇದ್ದಾರೆ. ಇನ್ನು ವೆರಿ ಸೆಲೆಬ್ರೇಷನ್ ಮೂಡ್. ಡಿಕೆ ಶಿವಕುಮಾರ್ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು, ಮುಖ್ಯಮಂತ್ರಿ ಆಗೋ ತನಕ ಒಂದು ಅವರ ಥಿಂಕಿಂಗ್ ಮತ್ತೊಂದು ಬೇರೆ ಇರ್ತದೆ. ಮುಖ್ಯಮಂತ್ರಿ ಆದ ನಂತರ ಇಟ್ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್. ಅದರಲ್ಲಿ ಅವರ ಸರ್ಕಾರ ಬಂದು 3 ವರ್ಷ ಆಗಿದೆ. ಇವರು ಈಗ ಮುಖ್ಯಮಂತ್ರಿ ಆಗಿರ್ಬೋದು. 40 ದಿವಸ ಆಯ್ತು ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ. ಅವರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮಂತ್ರಿ ಮಂಡಲ ಇವರು ಅಲ್ಲೇ ಇಲ್ಲೇ ಸುತ್ಕೊಂಡು ಸ್ಪೆಷಲ್ ಸುತ್ಕೊಂಡು ಹೋಗಿ ಒಂದು ಭಾಷಣ ಮಾಡಿ ಬರ್ತಾರೆ. ಯಾವುದೇ ಗಂಭೀರತೆ ಉಳಿದ ಮಂತ್ರಿಗಳು ನಿಮ್ಗೆ ಗೊತ್ತದ ಉಡಾಫೆ ಮಾತಾಡ್ತಾರೆ. ಇಲ್ಲಿ ಖಂಡ್ರೆ ಅವರನ್ನ ಹಾಕ್ಯಾರ. ಅವ್ರ ಅಣಿಗೆ ರಾಹುಲ್ ಗಾಂಧಿ 40 ದಿವಸ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯೊಳಗೆ ಈಗ ಮಂತ್ರಿ ಮಂಡಲ ಮಾಡಲಾರದಂತ ಒಂದು ಸ್ಥಿತಿ ಬಂದ. ಹಾಗಾಗಿ ಇದರಿಂದ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಒಬ್ಬರು ಅಧ್ಯಕ್ಷರು ಕೂಡ ಹೊಸದಾಗಿ ಮಂತ್ರಿಗಳಿದ್ದಾರೆ. ಬಾಯಿ ಬಂದಾಗ ಮಾತಾಡ್ಕೊಂಡು ಹೇಳೋದಪ್ಪ, ಇದ್ದ ವಿಷಯವನ್ನ ಮಾತಾಡೋಂಗಿಲ್ಲ. ಹೊಸದಾಗಿ ಕರ್ನಾಟಕದಲ್ಲಿ ಏನಿದೆ
ಆಡಳಿತ ನಡೆಸುವಂತಹ ಒಂದು ಪಾರ್ಟಿಯಾಗಿ ಅವರ ನಡವಳಿಕೆ ಹೆಂಗಿರಬೇಕು, ಈ ಎಲ್ಲ ಸಂಗತಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನ ಇರಲಾರದ ಒಬ್ಬ ಬೇಜವಾಬ್ದಾರಿಯುತವಾದಂತಹ ಮುಖ್ಯಮಂತ್ರಿ ಮತ್ತು ಮಂತ್ರಿ, ಇದು ಅವರ ಸ್ಥಿತಿ. ರಾಹುಲ್